ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೋಕ ಅಧ್ಯಾಯ 5 ವಾಕ್ಯ 15 ತಿಳಿಸುವುದೇನೆಂದರೆ, ಆತನ ಕುರಿತಾದ ಸುದ್ದಿಯು ಹೆಚ್ಚು ಹೆಚ್ಚು ಹರಡಿತು ಮತ್ತು ಜನರು ಆತನನ್ನು ಕೇಳಲು ಮತ್ತು ತಮ್ಮ ದೌರ್ಬಲ್ಯಗಳಿಂದ ಗುಣಮುಖರಾಗಲು ಒಟ್ಟುಗೂಡಿದರು. ಚಿಂತನೆ: ಯೇಸು ಕರುಣೆಯಿಂದ ಹೆಚ್ಚು ಸೇವೆ ಸಲ್ಲಿದಷ್ಟು ಆತನ ಸಾನ್ನಿಧ್ಯವು ಜನರನ್ನು ಆತನ ಕಡೆಗೆ ಸೆಳೆಯಿತು. ಆತನ ಮಾತುಗಳು ಮತ್ತು ಗುಣಪಡಿಸುವ ಪ್ರೀತಿಯನ್ನು ಮರೆಮಾಡಲು ಸಾಧ್ಯವಿಲ್ಲ. ಕ್ರಿಸ್ತನು ನಮ್ಮಲ್ಲಿ ಮತ್ತು ನಮ್ಮ ಮೂಲಕ ಕೆಲಸ ಮಾಡುವಾಗ ಆತನ ಒಳ್ಳೆಯತನವು ಸ್ವಾಭಾವಿಕವಾಗಿ ಹರಡುತ್ತದೆ. ನಮ್ಮ ಮಹಿಮೆಗಾಗಿ ಅಲ್ಲ, ಆದರೆ ಇತರರು ಭರವಸೆ, ಕರುಣೆ ಮತ್ತು ಹೊಸ ಜೀವನವನ್ನು ಎದುರಿಸಲು. ನಮ್ಮ ಶಾಂತ ನಂಬಿಕೆಯು ಅನೇಕರನ್ನು ಆತನ ಬಳಿಗೆ ಕರೆದೊಯ್ಯುವ ಜೀವಂತ ಸಾಕ್ಷಿಯಾಗಬಹುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ಜೀವನದ ಮೂಲಕ ನಿನ್ನ ಪ್ರೀತಿಯನ್ನು ತಿಳಿಸಲಿ. ನನ್ನ ಮಾತುಗಳು ಮತ್ತು ನನ್ನ ಕಾರ್ಯಗಳು ನಿನ್ನ ಗುಣಪಡಿಸುವ ಸಾನ್ನಿಧ್ಯವನ್ನು ಪ್ರತಿಬಿಂಬಿಸಲಿ. ಇದರಿಂದ ಇತರರು ನಿನ್ನ ಹತ್ತಿರ ಬರಬಹುದು. ನನ್ನನ್ನು ನಿನ್ನ ಕರುಣೆಯ ಸಾಧನವಾಗಿ ಬಳಸಿ ಮತ್ತು ಎಲ್ಲ ಮಹಿಮೆಯು ನಿನಗೆ ಮಾತ್ರ ಮರಳಲಿ. ಆಮೆನ್.